ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ವಿಂಟರ್ ಕೇರ್ ಟಿಪ್ಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಹೊರಗಡೆ ಸ್ನೋ ಸ್ಟಾರ್ಟ್ ಆಗಿದೆ, ತುಂಬಾ ಚಳಿ ಇದೆ. ಸೊ ಅದಕ್ಕೆ ಚರ್ಮ ಎಲ್ಲ ಡ್ರೈ ಆಗೋದು ಮತ್ತೆ ಒಡ್ಕೊಳ್ಳೋದು ಈ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಉಪಯೋಗಿಸುವಂತ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಗ್ಲಿಸರಿನ್ ಮತ್ತೆ ರೋಸ್ ವಾಟರ್ ಮತ್ತೆ ಗ್ಲಿಸರಿನ್ ಎರಡು ಮಿಕ್ಸ್ ಮಾಡಿ ಸ್ಕಿನ್ಗೆ ಹಾಕೋದ್ರಿಂದ ಡ್ರೈ ಆಗಲ್ಲ ಮತ್ತೆ ಸ್ಕಿನ್ನು ಒಡ್ಕೊಳ್ಳಲ್ಲ. ಸೊ ಸಾಫ್ಟ್ ಆಗಿರುತ್ತೆ ಮತ್ತೆ ಉರಿ ಅನ್ಸುತ್ತಲ್ಲ, ಅದು ಕೂಡ ಕಮ್ಮಿ ಆಗುತ್ತೆ. ನಮ್ಗೆ ಇಲ್ಲಿ ವಿಂಟರ್ ಬಂದ ತಕ್ಷಣನೇ ನಮ್ಗೆ ಫಸ್ಟ್ ಕಾಣಿಸ್ಕೊಳ್ಳೋದು ಚರ್ಮದ ಸಮಸ್ಯೆ. ಅಂದ್ರೆ ಗುಳ್ಳೆಗಳ ತರ ಬರೋದು, ಮೊಡವೆಗಳ ತರ ಬರೋದು, ಡ್ರೈ ಆಗೋದು, ಇರಿಟೇಷನ್ ಅನಿಸ್ತಾ ಇರುತ್ತೆ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ರೀತಿ ಮನೆಯಲ್ಲೇ ಈ ರೀತಿ ಸಿಂಪಲ್ ಆಗಿ ಗ್ಲಿಸರಿನ್ ಮತ್ತೆ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ತೀನಿ. ಸೊ ಇದು ಬೇಡ ಅಂತ ಹೇಳಿದ್ರೆ, ಇದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಇನ್ನೊಂದು ಆಪ್ಷನ್ ಇದೆ. ಇದು ಬಂದು ಸಿಟಾಫಲ್ ಅಂತ. ಇದು ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ನನ್ಗೆ ಇಷ್ಟ ಆಗಿದ್ದು ಇದು ಏನಕ್ಕೆ ಅಂತ ಹೇಳಿದ್ರೆ, ಸಿಂಪಲ್ ಜಸ್ಟ್ ಒಂದು ಡ್ರಾಪ್ ನ ತಗೊಂಡು ಮುಖಕ್ಕೆ ಹಚ್ಕೊಂಡ್ರೆ ಡ್ರೈ ಸ್ಕಿನ್ ಅನ್ನೋದು ಏನಿದೆ ಅದೆಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಫೀಲ್ ಆಗುತ್ತೆ ನಮಗೆ ಸ್ಕಿನ್ ನಾರ್ಮಲ್ ಕಂಡೀಷನ್ಗೆ ಬರ್ತಾ ಇದೆ ಅಂತ. ಜೊತೆಗೆ ಇದರಲ್ಲಿ ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು. ಇದು ಈಗ ಏನಾದ್ರೂ ಸ್ವಲ್ಪ ಸೋಪು ಏನಾದ್ರು ಮುಖಕ್ಕೆ ಬಿದ್ದರೆ ಉರಿ ಅನ್ನಿಸ್ತಾ ಇರುತ್ತೆ ಕೆಲವರಿಗೆ. ನನಗೆ ಆ ರೀತಿ ಅನಿಸುತ್ತೆ, ಯಾಕಂದರೆ ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನಾನು ಇದನ್ನು ಉಪಯೋಗಿಸ್ತೇನೆ ಅವಾಗವಾಗ. ಸೊ ಇನ್ ಕೇಸ್ ನಿಮ್ಗೆ ಇದು ಬೇಡ, ಬೇರೆದನ್ನ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಇದು ಸಿಂಪಲ್ ಆಗಿ ಉಪಯೋಗಿಸ್ಬೋದು. ಈ ಗ್ಲಿಸರಿಂದು ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನಾವು ಪ್ರೆಗ್ನೆಂಟ್ ವುಮೆನ್ ಇದ್ದಾಗ ಹಚ್ಚೋದ್ರಿಂದ, ಹೊಟ್ಟೆ ಸುತ್ತ ನಾವು ಹಚ್ಚೋದ್ರಿಂದ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಏನಿದೆ ಅದು ಬರಲ್ಲ ನಮಗೆ. ಜಾಸ್ತಿ ಸ್ವಲ್ಪ ಕಮ್ಮಿ ಬರುತ್ತೆ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು. ಡ್ರೈ ಆಗೋ ಸ್ಕಿನ್ನು ಸ್ಟ್ರೆಚ್ ಆಗುತ್ತೆ, ಅಂದ್ರೆ ಚರ್ಮ ಎಳ್ಕೊಳ್ಳೋದಂಗ ಆಗುತ್ತಲ್ವಾ. ಬೇಬಿ ಬೆಳೆಯೋದಕ್ಕೆ ಸ್ವಲ್ಪ ಪ್ಲೇಸ್ ಬೇಕಲ್ವಾ. ಸೊ ಅವಾಗ ಏನಾಗುತ್ತೆ, ಚರ್ಮ ಮೇಲೆ ಬಿಳಿಗೆ ಬರ್ತಾ ಇರುತ್ತೆ, ವೈಟ್ ಮಾರ್ಕ್ಸ್ ಅಥವಾ ಸ್ಟ್ರೆಚ್ ಮಾರ್ಕ್ಸ್ ಆ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಅದು ಕಮ್ಮಿ ಬರಬಾರ್ದು ಅಂತ ಹೇಳಿದ್ರೆ ನಾವು ಇದನ್ನ ಯಾವಾಗ್ಲೂ ಹಚ್ತಾ ಇರಬೇಕು. ನಿಮ್ಗೆ ಕೆರ್ಕೋಬೇಕು ಅನಿಸ್ತಾ ಇರುತ್ತೆ, ಅವಾಗ ಹೊಟ್ಟೆ ಕೆರಿಬೇಕು ಅಂತ ಅನಿಸಿದಾಗ ನೀವೇನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಇದನ್ನ ಸ್ವಲ್ಪ ಒಂದು ಡ್ರಾಪ್ ತಗೊಂಡು ಅಥವಾ 2 ಡ್ರಾಪ್ ಈ ರೀತಿ ತಗೊಂಡು ಜಸ್ಟ್ ಹೊಟ್ಟೆ ಮೇಲೆ ಈ ರೀತಿ ರಬ್ ಮಾಡೋದು, ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಿದಾಗ ಆಗುತ್ತೆ. ಇದನ್ನ ಹಚ್ಚೋದ್ರಿಂದ ಬೇಬಿ ಕೂಡ ನಮ್ಗೆ ಬ್ಲಡ್ ಸರ್ಕ್ಯುಲೇಟ್ ಆದಾಗ ಆಗುತ್ತೆ. ಸೊ ಇದು ತುಂಬಾ ಒಳ್ಳೇದು. ನಾನೀಗ 3 ಡ್ರಾಪ್ಸ್ ತಗೊಂಡೆ ಅಲ್ವಾ, ಇದ್ರ ಜೊತೆಗೆ ನಾನು ರೋಸ್ ವಾಟರ್ ಈ ಡಬ್ಬಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಈ ರೋಸ್ ವಾಟರ್ನ ಒಂದು 3 ಕ್ಲಿಕ್ ತಗೊಂಡು ಎರಡನ್ನೂ ಮಿಕ್ಸ್ ಮಾಡಿ ಈ ರೀತಿ ನೆಕ್ಕು ಮತ್ತೆ ಫೇಸು ಎಲ್ಲ ಕಡೆ ನಾವು ಹಚ್ಬೋದು. ಈವನ್ ಐ ಲ್ಯಾಶಸ್ ಮೇಲೆ, ಐ ಕೆಳಗಡೆ ಎಲ್ಲ ನಾವು ಹಾಕೋಬಹುದು, ರೆಪ್ಪೆಗೆ ಕೂಡ ಹಾಕ್ಬೋದು. ಈ ರೀತಿ ಹಾಕೋದ್ರಿಂದ ಸ್ವಲ್ಪ ನಮಗೆ ಡ್ರೈನೆಸ್ ಕಮ್ಮಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ನನಗೆ ಪಿಂಪಲ್ ಬರಲ್ಲ, ಬಟ್ ಡ್ರೈ ಸ್ಕಿನ್ ಜಾಸ್ತಿ ಇರೋದ್ರಿಂದ ನಾನು ಈ ರೀತಿ ಅಪ್ಲೈ ಮಾಡ್ತಾ ಇರ್ತೀನಿ. ಜೊತೆಗೆ ನಾವು ವಿಂಟರ್ ಬಂದ ತಕ್ಷಣನೇ ನಾವು ಬಾಡಿ ಲೋಷನ್ ಅದೆಲ್ಲ ಯೂಸ್ ಮಾಡ್ತೀವಿ ಜಾಸ್ತಿ. ಯಾಕೆಂತ ಹೇಳಿದ್ರೆ, ಎಷ್ಟು ಚಳಿ ಇರುತ್ತೆ ಅಂತ ಹೇಳಿದ್ರೆ ಚರ್ಮ ಒಡ್ಕೊಳ್ಳುತ್ತೆ, ಫುಲ್ಲು ಒಡ್ಕೊಳ್ಳುತ್ತೆ. ಈ ರೀತಿ ಒಡ್ಕೊಳ್ಳೋದನ್ನ ಕಮ್ಮಿ ಮಾಡ್ಬೇಕಂತ ಹೇಳಿದ್ರೆ ನಾವು ಏನ್ ಮಾಡ್ತೀವಿ, ಈವನ್ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನಾವು ಕೋಕೋನಟ್ ಆಯಿಲ್ ಫೇಸ್ಗೆ ನಾವು ಸ್ವಲ್ಪ ಮಲ್ಕೊಳ್ಬೇಕಾದ್ರೆ ಸ್ವಲ್ಪ ತಗೊಂಡು ಒಂದು 3 to 4 ಡ್ರಾಪ್ಸ್ನ ತಗೊಂಡು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಅದು ಕೂಡ ನಮಗೆ ಸಾಫ್ಟ್ ಆಗಿ ಸೆನ್ಸಿಟಿವ್ ಆಗಿರೋಂಥ ಸ್ಕಿನ್ಗೆ ಯಾವುದೇ ರೀತಿ ಡ್ರೈನೆಸ್ ಆಗದೆ ಇರೋ ರೀತಿ ಕಾಪಾಡ್ಕೊಳ್ಳುತ್ತೆ. ಸೊ ಈಗ ಎಲ್ಲ ಒಂದು ಸ್ವಲ್ಪ ಹಚ್ಕೊಂಡಾದ್ಮೇಲೆ ನಾರ್ಮಲ್ ಆಗಿ ಬೇಬಿ ಲಿಪ್ ಬಾಮ್ ನಾನು ಯೂಸ್ ಮಾಡೋದು ಮೇಬಿಲಿಂದು ಬೇಬಿ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಇದು ಏನಕ್ಕೆ ಅಂತ ಹೇಳಿದ್ರೆ, ಲಿಪ್ಸು ಡ್ರೈ ಆಗಬಾರ್ದು ಅಂತ ಹೇಳ್ಬಿಟ್ಟು. ಲಿಪ್ಸ್ ಕೂಡ ವಿಂಟರಲ್ಲಿ ಒಡ್ಕೊಳ್ಳುತ್ತೆ, ಕ್ರ್ಯಾಕ್ ಆಗುತ್ತೆ, ಮತ್ತೆ ಚರ್ಮ ಸುಲಿಯೋದು ಮತ್ತೆ ಸಿಪ್ಪೆ ಹಿಡಿಯೋದು ಈ ರೀತಿ ಆಗ್ತಾ ಇರುತ್ತಲ್ವಾ. ಸೊ ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅವಾಗ ಸ್ವಲ್ಪ ಈ ರೀತಿ ಜಸ್ಟ್ ಲೈಟಾಗಿ ಹಚ್ಕೊಂಡ್ರು ಸಾಕು.
ಮನೆ ಕೆಲಸದಲ್ಲಿ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಫುಲ್ಲು ಮುಳುಗ್ಬಿಟ್ಟಿರ್ತೀವಿ. ಆ ಟೈಮಲ್ಲಿ ನಮಗೆ ಸ್ಕಿನ್ ಅನ್ನೋದು ಡ್ರೈ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ನಮಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ 5 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರು ಸಾಕು. ಈ ರೀತಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಸ್ಕಿನ್ನನ್ನು ಕೇರ್ ಮಾಡ್ಬೋದು. ತುಂಬ ಡ್ರೈ ಸ್ಕಿನ್ ಅಂತ ಹೇಳಿದ್ರೆ ಫೇಸ್ಗಿಂತ ಹ್ಯಾಂಡ್ಸು ತುಂಬ ಡ್ರೈ ಆಗಿಬಿಡುತ್ತೆ ನನಗೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಅಲ್ಟ್ರಾ ಹೀಲಿಂಗ್, ಇದು ಡಬಲ್ ಪವರ್ ಇರುತ್ತೆ. ಸೊ ಇದು ಬಾಡಿ ಲೋಷನ್ನ ನಾನು ಯೂಸ್ ಮಾಡೋಂಥದ್ದು, ಕ್ಯೂರಲ್ ಅನ್ನೋಂಥ ಬಾಡಿ ಲೋಷನು. ಇದನ್ನ ನಾನು ಕೈಗೆ ಕಾಲಿಗೆ ಎಲ್ಲ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಕಮ್ಮಿ ಅನಿಸುತ್ತೆ. ತುಂಬ ಹೊಡ್ಕೊಂಡು ಉರಿತಾ ಇರುತ್ತೆ, ಡ್ರೈ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈ ರೀತಿ ಸ್ವಲ್ಪ ಒಂದು ಡ್ರಾಪನ್ನು ತಗೊಂಡು ನೋಡಿ ಈ ರೀತಿ ಹಚ್ಕೊಳ್ತೀನಿ. ಈ ರೀತಿ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಡ್ರೈನೆಸ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಜೊತೆಗೆ ನಮಗೆ ಏನಂತ ಹೇಳಿದ್ರೆ, ಇಲ್ಲಿ ವಿಂಟರ್ ಇರೋದ್ರಿಂದ ನಮಗೆ ಡೆಫಿನೆಟ್ ಆಗಿ ನಾವು ಸ್ಕಿನ್ ಕೇರ್ನ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ತುಂಬ ಸಮಸ್ಯೆಗಳು ಬರುತ್ತೆ. ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೇ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಚಾರ್ಜ್ ಮಾಡ್ತಾರೆ ಇಲ್ಲಿ. ಆಲ್ಮೋಸ್ಟು ಒಂದು ಸಾರಿ ನಾವು ವಿಸಿಟ್ ಮಾಡಿದ್ರೆ $400 $500 ಚಾರ್ಜ್ ಮಾಡ್ತಾರೆ. ಅದ್ರ ಜೊತೆಗೆ ನಮಗೆ ಕ್ಯೂರ್ ಆಗುತ್ತೆ. ಬಟ್ ನಾನು ಒಂದ್ಸರಿ ವಿಸಿಟ್ ಮಾಡಿದ್ದೆ, ನನಗೆ ಗೊತ್ತಾಗಲಿಲ್ಲ. ಇಲ್ಲಿ ಸಡನ್ನಾಗಿ ವೆದರ್ ಚೇಂಜ್ ಆದ ತಕ್ಷಣ ನನ್ನ ಮುಖದಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳು ಜಾಸ್ತಿ ಆಗಿಬಿಡ್ತು. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಭಯದಿಂದ ಡರ್ಮಟಾಲಜಿಸ್ಟ್ ಹತ್ರ ಹೋಗಿದ ತಕ್ಷಣವೇ ಅವ್ರು ಹೇಳಿದ್ದೇನಂತ ಹೇಳಿದ್ರೆ ಡ್ರೈ ಸ್ಕಿನ್ ಆಗಿದೆ. ಸೊ ಇದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದ್ರೆ ಮನೆಯಲ್ಲೇ ಈ ರೀತಿ ಕ್ರೀಮ್ಗಳನ್ನು ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಸಿಟಾಫಲ್ಲು ಈ ಬ್ರ್ಯಾಂಡನ್ನು ಕೊಟ್ಟಿದ್ರು. ಮತ್ತು ಇನ್ನೊಂದು ಬ್ರ್ಯಾಂಡನ್ನು ಕೊಟ್ಟಿದ್ರು, ಅದು ಹೊರಗಡೆ ಇದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.